ಪಬ್ಲಿಕ್ ಅಲ್ಲಿ ವಿಡಿಯೋಸ್ ಮಾಡೋದು ಆಕ್ಚುಲಿ ಸ್ವಲ್ಪ ಕಷ್ಟ ಇದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಾನು ನಿಜವಾಗ್ಲೂ ನನ್ಕಿಂತ ಕುಳ್ಳಿದೆ ಕಣಮ್ಮ. ಹಿಂದೆ ಅಷ್ಟು ಹಾಕೊಂಡ್ ನಿಂತಿದ್ದೆ ದೆವ್ವ ತರ. ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಅಲ್ಲೂ ನನಗೆ ಎಡಿಟಿಂಗ್ ಮಾಡಕ್ ಬೇಸಿಕ್ ಗೊತ್ತಿರ್ಲಿಲ್ಲ. ಜಾಸ್ತಿ ನಂಗೆ ನಮ್ಮ ಅಮ್ಮನೇ ಸ್ಟ್ರೆಂತ್. ಈ ಫಸ್ಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಕಲ್ತ್ಕೊಬೇಕು ಬ್ಲಾಗ್ ಮಾಡ್ಬೇಕಂದ್ರೆ. ಈ ಆಂಗಲ್ ಇಡ್ಬೇಕಾ ಕ್ಯಾಮ್ರಾ, ಅದೇ ಹಿಂಗೆ ಚುಚ್ಕೊಂತಾರಲ್ಲ, ಅವ್ರೇನ್ ಹೇಳ್ಬೇಕು ಅಂತಿದ್ದಾರೆ? ಜುಟ್ಟಿಗೆ ಚುಚ್ಕೊಳ್ಳೋದು ಮಮ್ಮಿ. ಇದು ಕರ್ನಾಟಕದಲ್ಲಿ ಇದೀರಾ, ಕನ್ನಡ ಕಲೀರಿ. ನಮ್ಗೆ ನಿಮ್ ಭಾಷೆ ಚೂರಾದ್ರೂ ಮ್ಯಾನೇಜ್ ಮಾಡ್ತೀವಿ. ಕಾಫಿ ಬೇಕಾ ಮಮ್ಮಿ? ಅಕ್ಕ ಮಾಡ್ಕೊಡುತ್ತೆ. ಒಂದು ಮಗ್ನಲ್ಲಿ ಹಾಲು ಅಲ್ಲ, ಪಾತ್ರೆಯಲ್ಲಿ ಹಾಲು. ನೋಡು ಕ್ಯಾಮ್ರಾ ತಿರುಗಿಸಿದ್ದು ಉಲ್ಟೆ ಹೊಡಿಸಿ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಹೋಗಲ್ಲ ನಿಂತ್ಕೊಂಡ್ಬಿಡು. ನಿನ್ಗೆ ನಾನು ನಿಜವಾಗ್ಲೂ ನನ್ಕಿಂತ ಕುಳ್ಳಿದೆ ಕಣಮ್ಮ. ಹಿಂದೆ ಅಷ್ಟು ಹಾಕೊಂಡ್ ನಿಂತಿದ್ದೆ ದೆವ್ವ ತರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಯ್ತು, ಈ ಸೈಡ್ಗೆ ಬನ್ನಿ. ನನ್ಕಿಂತ ಕುಳ್ಳಿದ್ದೀರಾ ಆದ್ರೂ. ಬಂದಂಗೆ ನಿಂತ್ಕೊಂಡ್ಬಿಟ್ರೆ ಹೇಳ್ಬೇಕು. ವಿದ್ಯಾರ್ಥಿನಿಯರೇ, ಹಾಯ್ ಹಲೋ ನಮಸ್ಕಾರ. ಇದು ವಿ4 ಬ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ಅಂತ ಮಾಡುವ ವಿನಯಪೂರ್ವಕ ಪ್ರೀತಿಯ ಮನಪೂರ್ವಕ ನಮಸ್ಕಾರಗಳು. ಸೊ ವೆಲ್ಕಮ್ ಟು ವಿ4 ಬ್ಲಾಗ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಹಾಯ್ ಮಾಡಿ. ಹಾಯ್. ಸೊ ಗೈಸ್, ಇವತ್ತು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮಮ್ಮ ಅವ್ರ ಅಕ್ಕನ ಮನೆಗೆ ಹೋಗ್ತಾವ್ರೆ, ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಸಿಗುವ. ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುವಾಗ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಬಳಸಿ. ಸೊ ಗೈಸ್, ಇದು ನಂದು ಫಸ್ಟ್ ಬ್ಲಾಗು. ಸೊ ಏನಪ್ಪ ಅಂತಂದರೆ, ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಪಬ್ಲಿಕ್ಕಲ್ಲಿ ವಿಡಿಯೋಸ್ ಮಾಡೋದು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇದೆ. ಪಬ್ಲಿಕ್ಕಲ್ಲಿ ವಿಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಅಂದರೆ, ಇವರು ಪಕ್ಕದಲ್ಲಿ ಆ ಸೈಡ್ ಈ ಸೈಡ್ ಇರ್ತಾರಲ್ಲ, ಅವರು ಹೋಗುವಾಗ ಸುಮ್ಮನೆ ಹೋಗಲ್ಲ. ಏನು ಮಾಡ್ತೈತಿ ಹುಡುಗಿ, ಏನು ಮಾತಾಡ್ತೈತಿ ವಿಡಿಯೋ ನೋಡಿಕೊಂಡು ಅಂತಲೇ ಹೋಗೋದು. ಆ ಸೈಡ್ ಈ ಸೈಡ್ ಟ್ರಾವೆಲಿಂಗ್ ಮಾಡ್ತಿರೋರು. ಇವಾಗೂ ಅಷ್ಟೇ, ಈ ಜೀಪ್ ಅವ್ರ ಹಿಂದೆಗಡೆ ಹೋಯ್ತಲ್ಲ, ಅವರು ನನ್ನ ನೋಡ್ಕೊಂಡೇ ಹೋಗಿದ್ದು, ಕ್ಯಾಮ್ರಾ ನೋಡ್ಕೊಂಡೇ ಹೋಗಿದ್ದು. ನಾನು ವ್ಲಾಗ್ಸ್ ಮಾಡ್ತೀನಿ ಅಂದಾಗ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಸ್ ಮಾಡ್ತೀನಿ ಅಂದಾಗ ಫಸ್ಟಿಗೆ ಸಪೋರ್ಟ್ ಮಾಡಿದ್ದು ನಮ್ಮ ಅಮ್ಮನೇ. ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ ಅಂದಾಗಲೂ ಫಸ್ಟಿಗೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಅಮ್ಮನೇ. ನಮ್ಮಮ್ಮ ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ರು, ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಹೆಂಗೋ ಒಂದೊಂದು ನಿಮಿಷದ ಮಾಡ್ತೀಯಲ್ಲ, ಹಂಗೇನೆ ಯೂಟ್ಯೂಬ್ದು ಸ್ಟಾರ್ಟ್ ಮಾಡು. ಸೊ ಎಲ್ಲ ನಿನಗೆ ಹಂಗೆ ಅಭ್ಯಾಸ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದರು ನಮ್ಮಮ್ಮ. ಬಟ್ ಆದರೆ ನನಗೆ ಎಡಿಟಿಂಗ್ಸು ಏನೂ ಗೊತ್ತಿರಲಿಲ್ಲ. ಸಾಮಾನ್ಯಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಬ್ಲಾಗ್ಸಲ್ಲೂ ನನಗೆ ಎಡಿಟಿಂಗ್ ಮಾಡೋಕ್ಕೆ ಬೇಸಿಕ್ ಗೊತ್ತಿರಲಿಲ್ಲ. ಇವಾಗ ಚೆನ್ನಾಗಿ ಸ್ವಲ್ಪ ಎಡಿಟಿಂಗ್ ಮಾಡಿ ಅಪರೂಪಕ್ಕೆ ಒಂದು ಸ್ವಲ್ಪ ಬೇಗ ಎಡಿಟಿಂಗ್ ಮಾಡ್ಕೊತೀನಿ. ನೋಡಿ, ಇವಾಗೂ ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತೇನೆ. ಏನೂ ಮಾಡೋಕ್ಕಾಗಲ್ಲ ಗೇಸ್, ಇದನ್ನ ಯೂಸ್ ಟು ಇಟ್ ಮಾಡ್ಕೊಳ್ಬೇಕು. ಇನ್ಮೇಲೆ ಯಾರು ಏನೇ ಅಂದ್ಕೊಂಡ್ರು, ಯಾರು ಏನೇ ಮಾತಾಡ್ಕೊಂಡ್ರು, ಹಿಂದೆ ತಿರುಗಿ ನನ್ನೇ ನೋಡ್ಕೊಂಡು ಹೋಗ್ತಿದ್ರು. ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ಸಪೋರ್ಟ್ ಮಾಡಿದ್ದು ಫಸ್ಟಿಗೆ ನಮ್ಮ ಅಮ್ಮನೇ. ನಮ್ಮ ಅಪ್ಪನೂ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಬ್ಲಾಗ್ಸ್ ಯಾರೂ ಮಾಡಬೇಡ ಹಂಗೆ ಹಿಂಗೆ ಅಂತ ಒಬ್ರು ನನಗೇನು ಹೇಳಿಲ್ಲ ಇದುವರೆಗೂ. ಅದು ಮಾಡು ಇದು ಮಾಡು ಅಂತ ಇನ್ನೂ ಐಡಿಯಾಸ್ ಕೊಟ್ಟವರೇ ಜಾಸ್ತಿ ನಮ್ಮ ಫ್ಯಾಮಿಲಿಲಿ. ನನಗೊಂಥರ ನಮ್ಮ ಫ್ಯಾಮಿಲಿನೇ ಬ್ಯಾಕ್ ಬೋನು. ಅದರಲ್ಲೂ ಜಾಸ್ತಿ ನಂಗೆ ನಮ್ಮ ಅಮ್ಮನೇ ಸ್ಟ್ರೆಂತ್. ಈ ಥರ ವೀಡಿಯೋಸ್ ಮಾಡು, ಆ ಥರ ವೀಡಿಯೋಸ್ ಮಾಡು ಅಂತ ಅವ್ರ ಸಜೆಷನ್ ನನಗೆ ಕಳಿಸ್ತಾ ಇರ್ತಾರೆ. ಆಮೇಲೆ ಹೇಳ್ತಾ ಇರ್ತಾರೆ ಸ್ಟೋರೀಸು. ದಿನಾಗ್ಲೂ ಮೋಟಿವೇಶನ್ ಕೊಡ್ತಾರೆ ನನಗೆ. ನಾನು ನಿಮಗೆಲ್ಲ ಎಷ್ಟು ಚಂದ ವೀಡಿಯೋಸ್ ಮಾಡ್ತೀನಿ ಅಂತ ಅನ್ಸುತ್ತೋ ಅಷ್ಟು ಚಂದ ಅವ್ರು ನನಗೆ ಮೋಟಿವೇಶನ್ ಕೊಡೋದಕ್ಕೆ ನಾನು ಇಷ್ಟು ಚಂದ ವೀಡಿಯೋಸ್ ಮಾಡ್ತೀನಿ. ನನಗನ್ಸೋ ಪ್ರಕಾರ ಸುಮಾರಾಗಿ ಮಾಡ್ತೀನಿ. ಓಕೆ ಫೈನ್, ಸುಮಾರಾಗಿ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಒಂದು ಫೈನ್ ಡೇ ನಾನು ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬೋದೇನೋ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಇನ್ನೂ ಚಂದ ಕಾಂಟೆಂಟ್ ಕ್ರಿಯೇಷನ್ದು ಕಂಟೆಂಟ್ ಬೇಸ್ಡ್ ವಿಡಿಯೋಸ್ ಎಲ್ಲ ಮಾಡ್ತೀನಿ ಈ ಯೂಟ್ಯೂಬ್ ಬ್ಲಾಗ್ಸಲ್ಲಿ. ಅದೇ ಕುಕ್ಕಿಂಗ್ ಚಾಲೆಂಜು, ನಾವು ಅಮ್ಮಂಗೆ ಟಾರ್ಚರ್ ಇಡೋದು, ಪ್ರ್ಯಾಂಕ್ ಮಾಡೋದು, ಎಲ್ಲ ಥರ ಮಾಡ್ತೀನಿ. ಕಾಲೇಜ್ ಬ್ಲಾಗು, ಎಲ್ಲ ಥರ ಬ್ಲಾಗ್ಸನ್ನು ಮಾಡ್ತೀನಿ ನಾನು. ಅಷ್ಟೇ ಗೈಸ್. ಇವತ್ತು ನಾನು ನಿಮಗೆ ನಮ್ಮ ಛೋಟಾ ಫ್ಯಾಮಿಲಿನ ಪರಿಚಯ ಮಾಡಿಸ್ತೀನಿ.
ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಬಾವ, ಇವ್ರನ್ನೆಲ್ಲ ನಾನು ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ಇವತ್ತು. ಅಲ್ಲಿ ಸಿಗೋಣ ಮತ್ತೆ. ಫಸ್ಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಕಲ್ತ್ಕೊಬೇಕು ಬ್ಲಾಗ್ ಮಾಡ್ಬೇಕಂದ್ರೆ. ಕ್ಯಾಮ್ರಾ ಹಿಡ್ಕೊಂಡು ಬ್ಲಾಗ್ ಮಾಡೋದು ಕಲಿಬೇಕು ಗೈಸ್. ಹಿಂಗೆ ಈ ಆ್ಯಂಗಲ್ ಇಡಬೇಕಾ ಕ್ಯಾಮ್ರಾ? ಈ ಸೈಡ್ಗೆ ಬರಮ್ಮೋ. ಈ ಆ್ಯಂಗಲ್ ಇಡಬೇಕಾ ಕ್ಯಾಮ್ರಾ? ಈ ಆ್ಯಂಗಲ್ ಇಡಬೇಕಾ ಕ್ಯಾಮ್ರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನೋಡ್ಕೊ ಹೋಗ್ತಾರೆ. ನನಗೆ ಇದು ಸ್ವಲ್ಪ ವಿಯರ್ಡ್ ಫೀಲಿಂಗ್ ಆ್ಯಕ್ಚುಲಿ, ಈ ಥರ ಜನ ಬಂದು ನೋಡ್ಕೊ ಹೋಯ್ತಿರೋದು. ನೋಡಿ ಗೈಸ್, ನಾವು ರಾಘವೇಂದ್ರ ಸ್ವಾಮಿ ಪರಮ ಭಕ್ತರು. ಇಲ್ಲೊಂದು ಅಂಗಡಿಗೆ ಬಂದಿದ್ದು. ನಮ್ಮಮ್ಮ ಏನು ನೋಡ್ತಾಯಿಲ್ಲ, ಬರೀ ರಾಘವೇಂದ್ರ ಸ್ವಾಮಿ ಫೋಟೋ ಮಾತ್ರ ನೋಡ್ತಾವ್ರೆ. ಯಾವ ದೇವ್ರ ಫೋಟೋ, ಎಷ್ಟೊಂದು ದೇವ್ರ ಫೋಟೋ ಅವೇ, ಬಟ್ ಆದರೆ ರಾಘವೇಂದ್ರ ಸ್ವಾಮಿ ಫೋಟೋ ಮಾತ್ರ ನೋಡ್ತಾರೆ ನಮ್ಮಮ್ಮ. ಯಾವುದು ಇದು ಚೆನ್ನಾಯ್ತಲ್ಲ, ಇದು ಚೆನ್ನಾಗೈತೆ. ನನಗೆ ಇದು ಇಷ್ಟ ಆಯ್ತು. ನನಗೆ ಇದು ಇಷ್ಟ ಆಯಿತು. ಇದು ಚೆನ್ನಾಗಿದೆ ಅಲ್ವಾ ಗೈಸ್? ನನಗೆ ಇದಕ್ಕಿಂತ ಜಾಸ್ತಿ ಇದೆ ಇಷ್ಟ ಆಯಿತು. ಇದು ನಮ್ದಲ್ಲ, ಇದು ನಮ್ದಲ್ಲ ಗೈಸ್. ನಮ್ದು ಎಷ್ಟು ವೆಯ್ಟ್ ಇರುತ್ತೆ. ಇದು ನಮ್ಮ ಪ್ರಾಡಕ್ಟು. ನೋಡಿ ಅಂಗಡಿಲಿ ಬಂದು ಕೂತ್ಕೊಂಡೈತೆ ನಮ್ಮ ಪ್ರಾಡಕ್ಟು. ಕಡೆ ತಿರುಗಿಸಿರ್ಬೇಕು. ಇಡು ಓನರು, ಮ್ಯಾನುಫ್ಯಾಕ್ಚರರ್ ಗೈಸ್. ನಮ್ಮ ಪ್ರಾಡಕ್ಟ್ ನೋಡಿ ಬಂದಿಟ್ಟು ಅಂಗಡಿಲಿ ಕೂತ್ಕೊಂಡಿದ್ದಾವೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದು ಬೇರೆ ಅಲ್ಲ, ಥರ್ಮೋಫಾಲ್ ಫುಲ್. ಅದು ನಮ್ಮ ಆಗೋಪಿಲ್ಲ ಅಲ್ಲ, ಜುಟ್ಟಿಗೆ ಅದೇ ಹಿಂಗೆ ಚುಚ್ಕೊಂತಾರಲ್ಲ. ಡಿಸೈನ್. ಅವ್ರೇನ್ ಹೇಳ್ಬೇಕು ಅಂತಿದ್ದಾರೆ? ಜುಟ್ಟಿಗೆ ಚುಚ್ಕೊಳ್ಳೋದು ಮಮ್ಮಿ ಇದು. ಅಕಾರ್ಡಿಂಗ್ ಟು ಮೈ ಪರ್ಸೆಪ್ಷನ್ ಗೈಸ್. ಇದು ನೀವೇನಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಜುಟ್ಟಿಗೆ ಇಟ್ಕೊಂತಾರಲ್ಲ, ಅದೇ ಜುಟ್ಟಿಗೆ ಇಟ್ಕೊಂತಾರಲ್ಲ, ಏನದು ಅದೇ ಗಂಟಿಗೆ ಇಟ್ಕೊಂತಾರಲ್ಲ ಅದು. ಅಣ್ಣ ಯೂಟ್ಯೂಬರು, ನೀವು ಯೂಟ್ಯೂಬರಾ? ಕನ್ನಡ ತೆರೆಯದಾ? ಕೊಂಚ ತೆರೆಯದಾ? ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡ ಕಲೀರಿ. ನಮ್ಗೆ ನಿಮ್ಮ ಭಾಷೆ ಚೂರಾದ್ರೂ ಮ್ಯಾನೇಜ್ ಮಾಡ್ತೀವಿ. ತೆಲುಗು ತಮಿಳೆಲ್ಲ ಮಿಕ್ಸ್ ಮಾಡ್ತೀನಿ ಗೈಸ್ ನಾನು ಮಾತಾಡೋ ಟೈಮಲ್ಲಿ. ಬೆಂಗಳೂರಲ್ಲಿ ಬದುಕೋರ್ಗೆ ಮಿನಿಮಮ್ 5 ಭಾಷೆ ಗೊತ್ತಿರುತ್ತೆ. ಕನ್ನಡ ಫಿಕ್ಸು, ಇನ್ಮಿಕ್ಕಿದೆಲ್ಲ ಮಿಕ್ಸ್. ಎಷ್ಟು ವರ್ಷ ಆಯ್ತು ನೀವು ಬಂದು ಬೆಂಗಳೂರಿಗೆ? 1 ಮಂತ್ ಆಗಿದ್ಯಾ? ಬೇಗ ಕಲ್ತ್ಕೊಳ್ಳಿ. ಕನ್ನಡ ಕಲಿಯಕ್ಕೆ ಹೇಳ್ತಿದ್ದೀನಿ ಗೈಸ್. ನೋಡಿ ನಮ್ಮದು ಪ್ರಾಡಕ್ಟ್ ಹೆಂಗೈತೆ. ನಮ್ಮ ಪ್ರಾಡಕ್ಟ್ ಗೈಸ್ ಇವೆಲ್ಲ ನಮ್ಮದು ರಾಘವೇಂದ್ರ ಕ್ರಿಯೇಷನ್ ಪ್ರಾಡಕ್ಟ್ಸು. ಹೋಲ್ಸೇಲ್ ಅಂಗಡಿಲಿ ಬಂದು ಕುತ್ಕೊಂಡೈತೆ. ನೋಡಿ ಹೆಂಗೆ ಕಾಣಿಸುತ್ತೆ ಗೊತ್ತಾ? ಪ್ರೌಡ್ ಮೂಮೆಂಟು ಗೈಸ್. ಇದೊಂಥರ ನಮ್ಮ ತಾಯಿಯವ್ರಿಗೆ ಪ್ರೌಡ್ ಮೂಮೆಂಟು. ಇಂಪ್ರೂವ್ಮೆಂಟ್ ಜಾಸ್ತಿ ಆಗಬೇಕು, ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಬೇಕು ಗೈಸ್. ಅರಮನೆ, ನಮ್ಮ ಮೈಸೂರು ಅರಮನೆ. ಅಣ್ಣ ಇದು ಲೈಟ್ ಇದೆ ಅಲ್ಲ, ಇದು ಹಾಕದಾ? ಇದು ಮೇನ್ ಲೈಟ್ ಆಫ್ ಮಾಡ್ಬಿಟ್ಟಿದ್ದೀನಿ, ಹಾಕಮ್ಮ. ಅದು ಆಫ್ ಮಾಡಿದ್ದು ದೊಡ್ಡ ಲೈಟು. ಹಾಂ ನೋಡಿ ಗೈಸ್ ಅರಮನೆ ಹೆಂಗೈತೆ ಕಾಣ್ತದೆ. 7 ಅದ್ರೊಳಗಡೆ ಎಲ್ಲ ಕಾಣಿಸ್ತಾ ಇತ್ತು ನೋಡಲಿ. ಕರೆಕ್ಟು ಗೈಸ್. ಝೂಮ್ ಆಗಿ ತೋರಿಸ್ತೀನಿ ನೋಡಿ, ಅದ್ರೊಳಗಡೆ ಎಲ್ಲ ಏನೇನೋ ಐತೆ. ಬೇಕಾದ್ರೆ ಇಷ್ಟೇ ಕಾಣಿಸ್ತಿರೋದು ವಿಡಿಯೋದಲ್ಲಿ. 7 ಸುತ್ತಿನ ಮಹಾಕೋಟೆಯಾದರೂ ಹೀಗೆಲ್ಲ ಟಕ್ 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 ಅವನು. ಗೈಸ್ ಈ ಡಾಲ್ ನೋಡಿದ್ರೆ ನಿಮ್ಗೆ ಯಾವ ಸೀನ್ ಜ್ಞಾಪಕ ಬರುತ್ತೆ? ಡಾಲ್ ಸೇಮು ರಾಜ್ಕುಮಾರ ಮೂವಿಲಿ. ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ. ನೀನು ಆಡಿಸಿ ಬಿಡಿಸಿ ಓಕೆ, ಬಟ್ ಆದರೆ ನೀನು ಆಡಿಸ್ಬಿಟ್ಟು ಬಿಡಿಸ್ಬಿಡ್ತಿ ಅಂತ ಭಯ ನನಗೆ ಗೈಸ್. ತುಂಬ ಭಯ ಗೈಸ್. ಈ ಥರ ಡೆಲಿಕೇಟ್ ಐಟಮ್ಸ್ ಇರೋ ಜಾಗದಲ್ಲಿ ನಾನು ಇರೋದೇ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ನಾನು ತುಂಬ ಎಡ್ವರ್ಟ್ ಮಾಡ್ತೀನಿ. ಆಮೇಲೆ ಹಿಂಗೆ ಕೆಳಗಡೆ ಹೋಗ್ತಾ ಮೇಲ್ಗಡೆ ಬರ್ತಾ ಆಮೇಲೆ ದುಬುಕ್ ಬೀಳಿಸ್ಬಿಟ್ರೆ ಕಷ್ಟ. ಅದಕ್ಕೆ ಇರೋದೇ ಇಲ್ಲ. ಸೊ ಗೈಸ್ ಇವಾಗ ಮನೆ ರೀಚ್ ಆಗಿದ್ದೀವಿ. ಒಳಗಡೆ ಹೋಗೋಣ. ಅಜ್ಜಿ ತಾತ ನೋಡಿ ಮಲ್ಕೊಂಡವ್ರೆ. ಅಜ್ಜಿ ಅಜ್ಜಿ ಸ್ನಾನಕ್ಕ ಇದೆಯಾ ಒಳಗಡೆ? ನಿಮ್ ಸ್ನಾನಕ್ಕೆ ಓಡ್ ಬರ್ತಾವಳಿ. ಏ ಬೇಬಿ ಹಾಯ್ 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 ಮಾಡು. ಇಲ್ಲಿ ನೋಡು, ಹಾಯ್ ನೋಡಿ. ಇದು ಯೂಟ್ಯೂಬ್ ಚಾನೆಲ್ ಹೊಸದು.
ಅದೇ ಹಾಕಿದ್ನಲ್ಲ ಸ್ಟೋರಿ, ಅದಕ್ಕೆ ನಾಳೆ ಬಿಡುಗಡೆ ಮಾಡ್ತಾ ಇದೀವಿ ನಮ್ಮ ಫಸ್ಟ್ ಬ್ಲಾಗ್ನ, ಯೂಟ್ಯೂಬ್ ಚಾನೆಲ್ ಬ್ಲಾಗ್. ನಾವು ಡೈಲಿ ಬ್ಲಾಗರ್ಸ್ ನಾವು ಗೈಸ್. ಯಾವ ಕಂಟೆಂಟ್ ಬೇಸ್ಡ್ ಕಂಟೆಂಟ್ ಹಾಕೋಣ, ಫಸ್ಟ್ ವಿಡಿಯೋ ಸ್ವಲ್ಪ ಡೈಲಿ ಬ್ಲಾಗ್ ಮಾಡಿಬಿಟ್ಟು ಹಾಕೋದು. ಯಾವ್ದಕ್ಕ ಇದು ಕುಯ್ಯೋರಾಗ ನೀನೇ ಹಾಕಿರೋದು, ಸೀರಿಯಲ್ ಆದ್ರೂ ಹಾಕೋದಕ್ಕೆ ಕೇಳಿಸ್ಕೋದಿದ್ಯಾ ಟೊಯಿನ್ 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 ಅಂದ್ಕೊಂಡು. 7:20 ಬಂದ ಗೈಸ್. ನಮ್ಮ ಅಕ್ಕನ ಸ್ವಲ್ಪ ಟಾರ್ಚರ್ ಕಾಫಿ ಮಾಡ್ಸೋಣ. ಕಾಫಿ ಕಾಫಿ ಬೇಕಾ ಮಮ್ಮಿ? ಅಕ್ಕ ಮಾಡ್ಕೊಡುತ್ತೆ. ಒಂದು ಮಗ್ನಲ್ಲಿ ಹಾಲು ಅಲ್ಲ, ಪಾತ್ರೆಯಲ್ಲಿ ಹಾಲು ಬ್ರೂ. ಸನ್ರೈಸ್. ಓಕೆ, ಒಂದು ಅಲ್ಲ 2 ಲೋಟದಲ್ಲಿ ಸನ್ರೈಸ್. ಸ್ವಲ್ಪ ಸಕ್ಕರೆ ಸೇರಿಸಿ ನಮ್ಮ ಅಕ್ಕ ನೀರು ಹಾಕ್ತವ್ರೆ. ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗಿನಿಂದ ಆ ಮಗ್ಗಿಗೆ ಸವೀರಿ ಟೇಸ್ಟಿ ಕಾಫಿ. ನಾವು ಅನ್ಕೊಂಡಿರ್ತೀವಲ್ಲ ಬ್ಲಾಗ್ ಆರಾಮಾಗಿ ಮಾಡ್ಬೋದು ಅನ್ಕೊಂಡಿಲ್ಲ, ಕಷ್ಟ. ಯಾಕಂದ್ರೆ ಕ್ಯಾಮ್ರಾ ಹಿಂಗೆ ಹಿಡ್ದಿರ್ಬೇಕಾ? ಹೆಂಗೆ ಹಿಡಿತೀಯ ಕ್ಯಾಮ್ರಾವ? ಫ್ರಂಟ್ ಕ್ಯಾಮ್ರಾದಲ್ಲಿ ಬರುತ್ತೆ, ಆದರೆ ಅಷ್ಟು ಕ್ಲಾರಿಟಿ ಇರಬೇಕಲ್ಲ. ಬ್ಯಾಕ್ ಕ್ಯಾಮ್ರಾದು ಕ್ಲಾರಿಟಿ ಜಾಸ್ತಿ. ಆಯ್ತು, ಹಿಂಗೆ ಫ್ರಂಟ್ ಕ್ಯಾಮ್ರಾ ಹಾಕೊಂಡ್ರೆ ಹಿಂಗೆ ಇಟ್ಕೊಬೇಕಲ್ಲ. ಅದಷ್ಟೇ, ಹೆಂಗೆ ಬರುತ್ತೋ ಹಂಗಂಗೆ ರಾ ವಿಡಿಯೋ ಹಾಕ್ಬಿಡೋದು. ರಾ ವಿಡಿಯೋ ಮಾಡ್ದಾಗ ಮಾಡ್ಕೊಬೇಕಂದ ಕೈಯೆಲ್ಲ ನೋವು ಬರ್ತವೆ. ಸನ್ರೈಸ್ ಕಾಫಿ ಕುಡಿ ಚಲದ್ಲು. ದೊಡ್ಡಮ್ಮ ಎಷ್ಟೊತ್ತಿಗೆ ಬರ್ತಾರೆ? ಅಮೇಝಿಂಗ್ ಫೀಲ್ ಅಲ್ವಾ ನಿಂಗೆ? ನೋ, ಎಸ್ ಐ ವಾಂಟ್. ಬರೀ ಇಂಥದೆಯಾ? ಹಾಯ್ ಗೈಸ್, ನಮ್ಮ ಮನೇಲಿ ಈ ಥರನೇ. ನನಗೆ ತಾತ ಹಾಯ್ ಮಾಡ್ತಾರೆ ಅಂತಲೇ ಡೌಟು ಗೈಸ್. ನನಗೆ ತಾತ ಹಾಯ್ ಮಾಡ್ತಾರೆ ಅಂತಲೇ ಡೌಟು. ತಾತ ಹಾಯ್ ಅನ್ನಿ ವಿಡಿಯೋಗೆ. ವಿಡಿಯೋ ಇಲ್ಲಿ ಮಾಡ್ತಿದ್ದೀನಿ, ಹಾಯ್ ಅನ್ನಿ, ಕೈ ಹಿಂಗೆ ಮಾಡಿ ಹಾಯ್. ಓ ಅಂದ್ರು ಗೈಸ್, ಹಾಯ್ ಅಂದ್ರು. ನೋಡಿ ಗೈಸ್, ಇವಾಗ ಒಂದು ತೋರಿಸ್ತೀನಿ ನೋಡಿ. ಈ ವಿಡಿಯೋಗೆ, ಈ ಹಾಡಿಗೆ ನಮ್ಮ ಅಕ್ಕನ ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ದಿನ ನಮ್ಮ ಅಕ್ಕ ಈ ಹಾಡು ಕೇಳಿ ಪಾಪ ಮೊಕ್ಕ ಬೇಜಾರಾಗ್ಬಿಟ್ಟೈತೆ. ನೀನೇ ಹಾಕ್ಕೊಡ್ತಿರೋದು? ಪೆನ್ ಡ್ರೈವಾ? ವಾ, ತೋರಿಸಿದ ಮಹಾಭಾವ ನಿಮ್ಮ ಭಾವ. ಮಹಾಭಾವ ನಮ್ಮ ಭಾವ. ಗೈಸ್, ನಮ್ಮ ಅಜ್ಜಿ ತಾತಿಗೆ ಯೂಟ್ಯೂಬಲ್ಲಿ ಹೇಗೆ ಹಾಡು ಹಾಕ್ಕೊಂಡು ನೋಡೋದು ಅಂತ ತೋರಿಸಿದ್ದು ನಮ್ಮ ಭಾವ ಅಂತೆ. ಸೊ ನಮ್ಮ ಭಾವ ಬಂದಮೇಲೆ ನಮ್ಮ ಭಾವನ ಫೇಸ್ ಕಟ್ ತೋರಿಸ್ತೀನಿ ನಾನು ನಿಮಗೆ. ನನಗೆ ಕಾಫಿ ಅಡಿಕ್ಷನ್ ಆಗೈತಿ ಇತ್ತೀಚೆಗೆ. ಐತೆ ದೊಡ್ಡಮ್ಮ ಹಾಯ್ ಅನ್ನಿ. ಕೈಯಲ್ಲಿ ದೊಡ್ಡಮ್ಮ. ಇವಾಗ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಓಕೆನಾ? ನೋಡಿ ಗೈಸ್, ನೀವು ನಮ್ಮ ದೊಡ್ಡಮ್ಮ ಏನದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನಾ ಅಥವಾ ಪ್ರಾಥಮಿಕ ಶಾಲೆನಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ. ಎಷ್ಟೊಂದು ಜನ ದೊಡ್ಡಮ್ಮ ನನ್ನ ವ್ಲಾಗ್ ನೋಡ್ಬಿಟ್ಟು ನಮ್ಮ ಮಿಸ್ ಇವ್ರು, ನಮ್ಮ ನಾಗರತ್ನ ಮಿಸ್ ಅಂತ ಕಮೆಂಟ್ ಹಾಕ್ತಾರೆ ನಿಮ್ಮ ಸ್ಟೂಡೆಂಟ್ಸ್ಗಳು. ಓ, ನಿಮ್ ದೊಡ್ಡಮ್ಮನವರು, ನಮ್ಮ ಮಿಸ್ ಅವರು ನನಗೆ 8th ಸ್ಟ್ಯಾಂಡರ್ಡ್ ಮಿಸ್ ಅಂತ ಹೇಳ್ತಾರೆ. ರೀಲ್ ಕಳಿಸ್ತಾರೆ ನನಗೆ. ನನ್ನ ಮಗಳೇ ಏನ್ ಮಾಡ್ತಿದ್ದೀರಾ ದೊಡ್ಡಮ್ಮ?
ಟೊಮೆಟೊ ಗೊಜ್ಜು ಮಾಡ್ತವ್ರೆ, ಒಗ್ಗರಣೆ ಹಾಕ್ತವ್ರೆ ಗೈಸ್. ಗೈಸ್ ಏನ್ ಕೆಲ್ಸ ಇಲ್ಲ, ಸೊಪ್ಪು ಬಿಡಿಸ್ತವ್ರೆ ಗೈಸ್. ಸೊಪ್ಪು ವಿಡಿಯೋ ಅಜ್ಜಿ ವಿಡಿಯೋ. ನಂಗೆ ಸೊಪ್ಪು ಅಂದ್ರೇನೆ ಆಗಲ್ಲ, ಅದ್ರಲ್ಲಿ ನಾನೇ ಬಿಡಿಸ್ಬೇಕಲ್ಲ. ಯಾಕಾಗಲ್ಲ? ಚಿಲ್ಕರ್ವೆ ಸೊಪ್ಪು ತಾನೇ ಇದು. ಕುಚುಕ್ಕಂತ ಕುಯ್ದು ಬಿಟ್ಟು ಮಾಡಿಬಿಡ್ತೀನಿ, ಹಿಂಗ್ ಬಿಡಿಸ್ಬೇಕಲ್ಲ. ಅದೇನೆ ಬಿಡಿಸ್ಬೇಕು. ನಮ್ಮಂತ ವೆಜಿಟೇರಿಯನ್ಸ್ ನೀವ್ ಏನ್ ಅನ್ಕೊಂಡಿರ್ತೀರಾ ಅಂದ್ರೆ ಏನ್ ಹಿಂಗ್ ಸೊಪ್ಪನ್ನ ಹಿಂಗ್ ತಿನ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ರೆ ಇಲ್ಲ, ಸೊಪ್ಪನ್ನ ಬಿಡಿಸಿ ತಿಂತಾರೆ ಮಕ್ಕರಿ. ಇಲ್ಲ ಒಂದ್ ಮಂಕ್ರಿ ಎಲ್ಲ ಏನ್ ತಿನ್ನದ ನೋಡಿ, ನಾನು ಒಂದ್ ಮಂಕ್ರಿ ತಿನ್ನೋ ತರ ಕಾಣಿಸ್ತೀನ? ಇಲ್ಲ ತಾನೆ, ಒಂದ್ ಮಂಕ್ರಿ ಎಲ್ಲ ಏನ್ ಏನ್ ಮಾಡ್ತೈತೆ ನಿಮ್ ದೊಡ್ಡಮ್ಮ? ನೋಡಿ ಗೈಸ್, ಇಂತ ಫಾಸ್ಟ್ ಪಾತ್ರೆ ತೊಳೆಯೋದ್ ನೀವೆಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ದೀರಾ? ನೋಡ್ಕೊಳ್ಳಿ. ಅಜ್ಜಿ ನಾನೇನು ಸೋಸಲ್ಲ ಅಜ್ಜಿ, ನಾನು ಹೋಯ್ತಾ ಇದ್ದೀನಿ ಬಾಯ್. ಸೋಸ್ಬೇಕಂತ ಸೊಪ್ಪು ಸೋಸ್ಬೇಕು. ನಂಗೆ ಸೊಪ್ಪೆಲ್ಲ ಸೋಸದಂದ್ರೆ ಆಗಲ್ಲ, ಬೇಕಾದ್ರೆ ಕುಯ್ದು ಬಿಡ್ತೀನಿ ಸೋಸತ್ತಂತ. ನಾನು ನನ್ನ ದೊಡ್ಡಪ್ಪನ ತೋರಿಸಿಲ್ಲ ಅಲ್ವಾ, ನನ್ನ ದೊಡ್ಡಪ್ಪನ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ದೊಡ್ಡಪ್ಪನ ಗಿಡಕ್ಕೆಲ್ಲ ನೀರು ಹಾಕಿ ಫುಲ್ ಅದಕ್ಕೆ ಪೌಷ್ಟಿಕಾಂಶ ಆಕ್ಸಿಜನ್ ಎಲ್ಲ ಕೊಡಿಸ್ತವ್ರೆ. ಅಲ್ಲ ಹಾಯ್ ಮಾಡಿ ದೊಡ್ಡಪ್ಪ. ಹಲೋ ಗೈಸ್ ನೋಡಿ ಗೈಸ್, ನಮ್ಮ ಮನೆ ಹಿಂದೆಗಡೆ ಫುಲ್ಲು ನಾವು ಗ್ರೀನರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಗ್ರೀನರಿ ಫುಲ್ಲು ಗಿಡಗಳು. ಬೆಳಗ್ಗೆ ಆದ್ರೆ ಈ ಗಿಡಗಳ ಜೊತೆ ಮಾತಾಡೋದು. ಬಂದ್ಬಿಟ್ಟು ನಮ್ ದೊಡ್ಡಪ್ಪ ಎಲ್ಲಾ ಪಾಟ್ಗೂ ನೀರ್ ಹಾಕ್ತಾರೆ. ನೀರ್ ಹಾಕ್ಬಿಟ್ಟು ದಿನ ಬೆಳಗ್ಗೆ ಕ್ಲೀನ್ ಮಾಡಿ ಎಲೆ ಎಲ್ಲ ಬಿದ್ದಿರುತ್ತಲ್ಲ, ಒಣಗೋಗಿರೋ ಎಲೆಗಳು, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ನಮ್ ದೊಡ್ಡಪ್ಪ. ಬೆಳಿಗ್ಗೆ ಎದ್ರೆ ಕಣ್ಬಿಟ್ಕೊಂಡು ಮಿಷಿನ್ ತರ ರಾತ್ರಿ ಮನೆ ಕಾಣೋವರೆಗೂ ಹಂಗೇ ರನ್ನಿಂಗ್. ಹಂಗೆ ಏನು ಮಾಡಕ್ಕಾಗಲ್ಲ. ಇವಳನ್ ಕರೆದು ಕಾಲ್ಗೊಂಚೂರು ಒತ್ತಿಸ್ಕೊಂಬಿಟ್ಟು ಮಾಡ್ಕೊಂಬಿಟ್ರೆ ಅಷ್ಟೇ ಮಾಡ್ಕೊಳ್ಳಲ್ಲ. ಮಾಡ್ಲಿಲ್ಲ ಅಂದ್ರೆ ನಾ ಬಿಡಲ್ವಲ್ಲ. ಮಾಡ್ತೀನಿ, ಕಾಲ್ಗೆಲ್ಲ ಕ್ಲೀನಾಗಿ ವ್ಯಾಸ್ಲಿನ್ ಹಚ್ಚಿ, ಒಂದೊಂದ್ಸರಿ ವ್ಯಾಸ್ಲಿನ್ ಒಂದೊಂದ್ಸರಿ ಎಣ್ಣೆ. ಅವಳ ಹಚ್ಲಿಲ್ಲ ಅಂದ್ರೆ ಬಿಡಲ್ವಲ್ಲ, ಕರೀತಿರ್ತೀನಿ. ಇವಳು ಮಾಡ್ತಾಳೆ ಹಿಂಗೆ ಎಲ್ಸರಿ, ಹಿಂಗ ಅಂತಿರ್ತಾಳೆ ಹಿಂಗೆ ಎಲ್ಸರಿ, ಹಿಂಗೆ ಕೂತಿರ್ತಾಳೆ ಟಿವಿ ನೋಡ್ಕೊಂಡು. ಏನ್ ತೊಡಮ್ಮ ಮಾಡೇ ಅಂತ ಹಿಂಗಂದ್ರೆ ಮತ್ತೆ ಹಿಂಗೊಂದ್ಸರಿ ಮಾಡಿ ಹಿಂಗೆಲ್ಲ ಮಾಡಿ ಹಿಂಗೆ ತಿರ್ಗಾ ಹಿಂಗೆ ಕೂತ್ಕೋತಾಳೆ. ಮಾಡೇ ಎಷ್ಟೊತ್ತು ಕೂತ್ಕೋತೀಯ, ತಿರ್ಗಾ ಹಿಂಗೊಂದ್ 2 ಸರಿ ಮಾಡಿ ಎತ್ತು ಆಯ್ತು ಅಂತ. ಗೈಸ್ ಇಲ್ಲ, ನಾನು ಕರೆಕ್ಟಾಗಿ ಮಾಡ್ತೀನಿ ನಾನು ಎಲ್ಲ ಮಾಡಲ್ಲ. ಇಲ್ಲ ಗೈಸ್, ನಾನು ಕರೆಕ್ಟಾಗಿ ಮಾಡ್ತೀನಿ. ಕಾಲ್ ಮಸಾಜ್ ಕ್ಲೀನಾಗಿ ಮಾಡ್ಬಿಟ್ಟು ಹಿಂಗ್ ಒಂದ್ 5 ಮಿನಿಟ್ಸ್ ಗೈಸ್, ಒಂದ್ ಕಾಲು ಒಂದ್ 5 ಮಿನಿಟ್ಸ್. ಮಾ ಚಾಕು ತಗೊಂಡ್ ಕುಯ್ಯೇನಮ್ಮ. ಚಾಕ ತರ್ಲಿಲ್ವಾ ನೀನು? ಚಾಕ ಅಡಿಗೆ ಮನೆಗೆ ಬಿಚ್ತೆ ಬಿಡು, ನಾನೇ ಬಿಚ್ತೆ ಬಿಡಮ್ಮ. ಸೊಪ್ಪು ಬಿಡ್ಸಕ್ ಬರ್ಲಿಲ್ಲ ಅಂದ್ರೆ ದಾಳನಾದ್ರೆ ಬಿಡ್ಸಕ್ ಕಲ್ತಲ್ಲ ಅಮ್ಮ ತಾಯೇ. ಸೊಪ್ಪುನ ಬಿಡ್ಸೋದ್ಕಿಂತ ಹಿಂದೆಗಡೆ ದಡ ಕುಯ್ದ್ಬಿಟ್ಟು ಮಾಡ್ಬಿಡ್ಬೋದು. ಎಲ್ಲ ಕಟ್ಕಟ್ಟಿನೇ ಹಾಕ ಮಾಡ್ಬಿಟ್ಟು. ಇಲ್ಲ ಕಟ್ಕಟ್ಟಿನ ಏನ್ ಹಾಕಲ್ಲ, ಚೆನ್ನಾಗಿ ಹಾಕ್ತೀನಿ ನಾನು ಗೈಸ್. ನಾನು ಒಂದಿನ ನಿಮ್ಗೆ ಅಷ್ಟೇ. ಇಲ್ಲಿ ತುದಿನೆಲ್ಲ ಹಿಂಗೆಲ್ಲ ಇರುತ್ತಲ್ಲ ಅಜ್ಜಿ, ಇದೆಲ್ಲ ಹಿಂಗ್ ಚುಕ್ ಅಂತ ಕುಯ್ದು ಬಿಡೋದು. ಹಂಗೆ ಮಾಡೋದು ಅವಶ್ಯ ಸುಮ್ಮನೆ. ಹಿಂಗಿರುತ್ತಲ್ಲ ಹಿಂಗಿರುತ್ತಲ್ಲ, ಇದಿಷ್ಟು ನಿಂಗೆ ಚುಕ್ ಅಂತ ಕುಯ್ದು ಬಿಡೋದು. ಅದು ಉದ್ರಲ್ಲ ಇದು, ಆಯ್ತಾ? ತಗೋ ಅಜ್ಜಿ. ಅಲ್ಲ ನೀವು ನಾನು ಅಂದಿದ್ನಿ ಅದೇ ನೋಡು, ಕ್ಯಾಮ್ರಾ ತಿರ್ಗಿಸಿ ಉಲ್ಟೆ ಹೊಡಿಸಿ. ಇಲ್ಲ ಅಮ್ಮನೇ ಕಣಜ್ಜಿ. ಉದ್ದುರ್ಸೆ ಉದ್ರಿಸ್ತಿದೀನಿ ನೋಡಮ್ಮ. ಅಯ್ಯೋ ಸಾಕು ತಾನೇ. ಹಚ್ಕೊಂಡ್ ತಿನ್ನು. ಚೆನ್ನಾಗಿ ಅಮ್ಮ ಅಳು ನಂಗೆ ಕೆಲಸ ಐತೆ, ನೀನ್ ನೋಡ್ದೆ ನೀನು ಅವಳು ನೋಡ್ದಮ್ಮ. ಏನೇ ವಿನೂತ ಚೆನ್ನಾಗಿ ಮಾಡ್ತಂತೆ ಎಲ್ಲ ನೀ ಕೆಲಸ ನನ್ಗೆ ಹೇಳುತ್ತೆ. ಹಿಂಗೇನಾ? ಹಲೋ ಸೊ ಗೈಸ್, ಇವತ್ತಿಗೆ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು.
ಮನೆಗೆ ಹೋಗಿ ಎಲ್ರು ಮಲ್ಕೊಳ್ಳೋದು. ಸೊ ಇದಾಗಿತ್ತು ಇವತ್ತಿನ ವಿಷಯ ಅಂತ ಹೇಳ್ತಾ, ಇದು ವಿ4 ಬ್ಲಾಗ್ಸ್ ಇಂದ ನಿಮ್ಮ ಪುಟ್ಟ ತಂಗಿ ವಿ4 ಸಿಗುವ ಮತ್ತೆ ಶುಭರಾತ್ರಿ.